ಮತ್ತು ಮೋಹನ್ ಅಂತ ಸರ್ ನೆಲಬೇಳಿಂದ ಸರ್ ರಾತ್ರಿ ಆನೆ ಬಂದು ನಮಗೆ ತುಂಬ ಜೋಳ ಎಲ್ಲ ತಿಂದೋಗಿದೆ ಸರ್. ಇಲ್ಲಿ ಮೊನ್ನೆ ತಾನೇ ಅಲ್ಲಿ ಆನೆ ಸತ್ತಿದೆ. ಆನೆ ಸತ್ತಿದ ಜಾಗದಿಂದ 100 ಮೀಟರ್ ದೂರ ಬಂದು ತುಂಬ ಗದ್ದೆ ಜೋಳ ಹಾಕಿದ್ವಿ. ಫುಲ್ ತುಂಬ ಹಾನಿ ಮಾಡಿದೆ. ಇಲ್ಲಿ ಮನೆಯಿಂದ ಒಂದು 50 ಮೀಟ್ರ್ ಹಿಂದೆನೇ ಬಂದಿದೆ. ನಾವು ರಾತ್ರಿ ಹೊತ್ತು ಇಲ್ಲಿ ಬರ್ಲಿಕ್ಕೆ ಆಗ್ತಿಲ್ಲ ಸರ್. ಮೊನ್ನೆ ತಾನೇ ಆನೆ ಸತ್ತಿದಾಗ ಬಂದು ಹಿಂಡಿಂಡಾಗಿ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟರೆಲ್ಲ ಬಂದು ಎಲ್ಲ ಇದು ಮಾಡಿದರು. ಮತ್ತೆ ಆನೆ ಬಂದು ತುಂಬ ಹಾವಳಿ ಮಾಡಿದೆ. ನಮಗೆ ಸೂಕ್ತವಾದ ರಕ್ಷಣೆ ಬೇಕು ಸರ್ ನಮಗೆ ಆನೆಯಿಂದವ. ಈ ಬೇಲೂರು ಭಾಗದಲ್ಲಿ ಹಂಗೆ ಆನೆ ಹಿಡಿದು ಎಲ್ಲ ಇದು ಮಾಡ್ತಿದ್ರು. ಸಕಲೇಶ್ಪುರ ಭಾಗದಲ್ಲೆಲ್ಲ ಆನೆ ಯಾವ ಥರ ಹಿಡಿತಿದ್ರು ಆ ಥರ ಆನೆ ಹಿಡಿಬೇಕು. ನಮಗೆ ಸೂಕ್ತವಾದ ಪರಿಹಾರ ಬೇಕು. ಸೂಕ್ತವಾದ ನಮಗೆ ಆನೆಯಿಂದ ನಮಗೆ ರಕ್ಷಣೆ ಬೇಕು ಸರ್. ನಮಗೆ ತುಂಬ ಕಷ್ಟ ಆಗ್ತಿದೆ. ಮೊನ್ನೆ ತರ ಹೋದ ವಾರ ಹಿಂದೆ ನಮಗೆ ಇಲ್ಲೊಂದು ಆನೆ ಸತ್ತೋಯ್ತು ಅಂತ ಅಂದರೆ ನಮ್ಮ ರೈತರ ಮೇಲೆ ಬಂದು ಎಲ್ಲ ಕ್ರಮ ಇದು ತಗೊಳ್ತಾರೆ. ಈ ಥರ ಆನೆ ಬಂದು ತುಂಬ 1 ವಾರ ಆಯಿತು. ಮತ್ತೆ ಈಗ ಸ್ಟಾಪ್ ಆಗಿತ್ತು. ಮತ್ತು ನನ್ನಿಂದ ಮತ್ತೆ ಶುರು ಮಾಡಿದ್ದೇವೆ. ಆನೆ ತುಂಬ ಅವಳಿ ಜಾಸ್ತಿ ಆಗಿದೆ ಸರ್. ನಮಗೆ ರಾತ್ರಿ 9:30 10 ಗಂಟೆಗೆ ಇಲ್ಲಿ ಆನೆ ಬಂದಿದೆ ಸರ್. ನೋಡಿ ಸರ್, ಏನು ಬಿಟ್ಟಿಲ್ಲ ಜೋಳ. 3 ಎಕರೆ ಜೋಳ ಹಾಕಿದ್ವಿ, ಎಂಥದ್ದು ಬಿಟ್ಟಿಲ್ಲ ಸರ್. ಇನ್ನೇನು ಒಂದು ತಿಂಗಳಲ್ಲಿ ಇದು ಕಟಾವು ಆಗ್ತಿತ್ತು. ಅದೇನು ಏನು ಬಿಟ್ಟಿಲ್ಲ ಸರ್. ನಮಗೆ ತುಂಬ ಕಷ್ಟ ಆಗ್ತಿದೆ. ನಮಗೆ ಶಾಶ್ವತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಸರ್ ನಮಗೆ. ಮತ್ತು ನಮಗೆ ರೈಲ್ವೆ ಕಂಬಿ ಹಾಕಿ ಶಾಶ್ವತ ಪರಿಹಾರ ಒದಗಿಸ್ಕೊಡ್ಬೇಕು. ಮತ್ತು ನೈಟ್ ಅದು ಸಹ ನಮಗೆ ಕರೆಂಟ್ ಕೊಡ್ತಾಯಿಲ್ಲ. ಮತ್ತು ನಮಗಿಲ್ಲ ಬಂದು ಹೋಗ್ಲಿಕ್ಕೂ ಸಹ ಕಷ್ಟ ಆಗ್ತಿದೆ. ನಮಗೆ ಸೂಕ್ತವಾದ ಫಾರೆಸ್ಟ್ ಇಲಾಖೆಯವರು ಮತ್ತು ಸರ್ಕಾರದವರು ನಮಗೆ ಸ್ವಲ್ಪ ಗಮನ ಹರಿಸಿ ಸೂಕ್ತವಾದ ಕ್ರಮ ತಗೋಬೇಕು ಸರ್. ನಮಗೆ ಪ್ರಾಣದ ಬಗ್ಗೆ ನೈಟ್ ಆಚೆ ಬರೋದು ಹೇಗೆ ಅನ್ನೋದೇ ಪ್ರಾಣದ ಭಯ ಆಗಿದೆ. ನಮಗೆ ಇದು ಸೂಕ್ತವಾದ ಕ್ರಮ ತಗೊಂಡು ನಮಗೆ ಶಾಶ್ವತ ಪರಿಹಾರ ಒದಗಿಸಿ ನಮಗೆ ಜೋಳ ಹಾನಿ ಆಗಿರೋದಕ್ಕೆ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಅಂತ ಸರ್ ನಿಮ್ಮದು ಕೈ ಮುಗಿದು ಬೇಡ್ಕೊತಾ ಇದ್ದೀವಿ ಸರ್. ನಮಗೆ ನಮ್ಮ ಜೀವನ ಮಾಡೋದೇ ಕಷ್ಟ ಆಗ್ತಿದೆ. ಜೀವನ ಅಂತಂದರೆ ಈ ಕಷ್ಟ ಅಂತ ಸಂಜೆ 6 ಗಂಟೆ ಆದ್ಮೇಲೆ ಹೊರಗಡೆ ಬರೋದೇ ನಮಗೆ ಕಷ್ಟ ಆಗ್ತಿದೆ. ನೋಡಿ ಸರ್, ಜೋಳ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಈ ವರ್ಷ. ಇದ್ರ ಬಗ್ಗೆ ಎಲ್ಲ ಸಾಲ ಮಾಡಿದ್ವಿ ನಾವು. ಸಾಲ ಮಾಡಿ ನಾವು ಈ ಥರ ಲಾಸ್ಟ್ ಇನ್ನೊಂದು ತಿಂಗಳು ಜೋಳ ಕಟಾವು ಮಾಡಬೇಕು. ಇವಾಗ ಜೋಳ ಎಲ್ಲ ಫುಲ್ಲು ರಾತ್ರಿ ಒಂದು 5-6 ಆನೆ ಬಂದಿದೆ ಸರ್. 5-6 ಆನೆ ಬಂದು ಎಂಥದ್ದು ಬಿಟ್ಟಿಲ್ಲ ಸರ್. 4 ಎಕರೆಯಲ್ಲಿ ಇಷ್ಟು ಏನು ಬಿಟ್ಟಿಲ್ಲ, ಎಲ್ಲ ಫುಲ್ಲು ತಿಂದು ಹೋಗಿದೆ ಸರ್. ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು. ಸೂಕ್ತವಾದ ಆನೆ ಒಟ್ಟು ನಮ್ಮ ಜಮೀನು ಬರಬಾರ್ದು ಸರ್. ಆನೆ ನಮ್ಮ ಜಮೀನು ಬರಬಾರ್ದು. ಶಾಶ್ವತವಾದ ಪರಿಹಾರ ಬೇಕು ನಮಗೆ. ಮತ್ತು ನಮಗೆ ರೈಲು ಕಂಬಿ ಹಾಕಿ ಶಾಶ್ವತ ಪರಿಹಾರ ಬೇಕು ಸರ್ ನಮಗೆ. ದಯಮಾಡಿ ನಮಗೆ ಇದು ಸರ್ಕಾರ ಗಮನ ಹರಿಸ್ಬೇಕು. ಗಮನ ಹರಿಸಿ ನಮಗೆ ಸೂಕ್ತವಾದ ಪರಿಹಾರ ಮಾಡಿಕೊಡ್ಬೇಕು ಸರ್. ನಮಗೆ 1 ವಾರ ಸಹ ಆನೆ ಸತ್ತು. ಅದರಿಂದ ಇನ್ನು ಮನೆ ಹತ್ರ ಬಂದಿದ್ದೇವೆ. ಮನೆಗೂ ಈ ಜೋಳಕ್ಕೆ ಈಗ ಇರೋದು 50 ಮೀಟ್ರು. ಬಂದ್ಬೇಕಾದ್ರೆ ನೀವು ಬೇಕಾದ್ರೆ ನೋಡಿ, ಬೇಕಾದ್ರೆ ಜೋಳ ತಿಂದಿರೋದೆಲ್ಲಿ, ಆನೆ ಎಲ್ಲಿ ಬಂದು ಹೋಗಿದೆ, ಮನೆ ಎಷ್ಟು ಹತ್ತಿರ ಇದ್ದಾವೆ ಅಂತ ಬಂದು ನೀವು ಸ್ವಲ್ಪ ನೋಡಿ ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಗಮನ ಹರಿಸಿ ಸೂಕ್ತವಾದ ಪರಿಹಾರ ಒದಗಿಸ್ಕೊಡ್ಬೇಕು ಸರ್. ನಮಗೆ ತುಂಬ ಕಷ್ಟ ಆಗ್ತಿದೆ ಜೀವನ ಮಾಡೋದು. ನಮಗೆ ಇನ್ನೊಂದು ತಿಂಗಳ ಜೋಳ ಬರ್ತಿತ್ತು, ಎಲ್ಲ ಹೋಯ್ತು ಸರ್. ಎಲ್ಲ ತಿಂದೋಯ್ತು. ಆ ಸರ್ಕಾರ ಪರಿಹಾರ ಕೊಡೋದು 2,000-3,000 ನಮ್ಗೆ ಆ ಕಡೆಗೆ ಆಗುತ್ತೆ ಸರ್. 2,000-3,000 ಪರಿಹಾರ ಕೊಡ್ತಾರೆ. ಅದು ನಮಗೇನು ಆ ತಂದಿರೋದು ಉಳುಮೆ ಮಾಡಿ ಜೋಳ ತಂದ್ರೆ ಬೀಜಕ್ಕೂ ಸಮೇತ ಆಗೋದಿಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ನಮಗೆ ಶಾಶ್ವತ ಪರಿಹಾರ ಮಾಡಿಕೊಡ್ಬೇಕು ಸರ್. ಸೂಕ್ತ ಪರಿಹಾರ ಮಾಡ್ಕೊಡ್ಬೇಕು ಅಂತ ನಮ್ಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೀವಿ ಸರ್. ನಮಗೆ ಕೈ ಮುಗಿದು ಬೇಡ್ಕೊಳ್ತಾ ಇದೀವಿ. ನಾವು ಇನ್ನೇನು ಇಲ್ಲ ಸರ್. ನಮ್ಮ ಪ್ರಾಣ ಹೋಗೋದು ಒಂದೇ ಬಾಕಿ ಆಗಿರೋದು. ಮೊನ್ನೆ ನೋಡಿ ಆನೆ ಸತ್ತಿದೆ. ಇವತ್ತು ನೋಡಿದ್ರೆ ರಾತ್ರಿ ಬಂದು ಜೋಳ ಈ ಥರ ತಿಂದೋಗಿದೆ. ಈ ಥರ ಆನೆ ಜೋಳ ತಿಂತಿದ್ರು ಬಂದು ಓಡಿಸ್ಲಿಕ್ಕೆ ಭಯ ಆಗ್ತಿದೆ. ಅಷ್ಟೊಂದು ನಮಗೆ ಭಯ ಉತ್ಪತ್ತಿಯಾಗಿದೆ ಸರ್. ಈ ಮಲ್ಪಟ್ನ ಈ ಮಾಗೋಡು ಪಾಸಹಳ್ಳಿ ಭಾಗದಲ್ಲಿ ಎಷ್ಟು ಕಾಡಾನೆ ಹಾವಳಿ ಆಗಿದೆ ಅಂತಂದ್ರೆ ಅದು ಹೇಳಲಿಕ್ಕೆ ತೀರುದು ಸರ್. ಇಲ್ಲಿ ಜನಗಳು ಜೀವನ ಮಾಡೋದೇ ಕಷ್ಟ ಆಗ್ತಾ ಇದೆ ಸರ್ ನಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.